தங்கவயல் சட்டமன்ற உறுப்பினர் அவர்கள் அண்மையில் கிராமப்புற மாணவர்கள் கல்லூரி படிப்பில் அதிகப்படியான மதிப்பெண் பெற்றதற்காக பொன்னாடை போர்த்தி பூங்கொத்து வழங்கி பாராட்டியது வரவேற்கத்தக்க செயல்தான். கல்வியில் முன்னேறிய மாணவர்களை ஊக்கப்படுத்துவது சமூக முன்னேற்றத்திற்கான நல்ல முயற்சி. ஆனால் அதே நேரத்தில் ஒரு மிக முக்கியமான கேள்வி எழுகிறது. அதே தங்கவயலில் இருந்து கல்லூரி படிப்பில் படித்து பட்டம் பெற்ற மாணவர்களுக்கு ஏன் அதே பாராட்டு வழங்கப்படவில்லை? ஏன் அவர்களுக்கும் பொன்னாடை போர்த்தி கௌரவிக்கவில்லை? குழந்தைகள் படிக்கும் பருவத்திலேயே ஜாதி மத வேற்றுமை வராதிருக்க அனைவரும் ஒரே மாதிரியான சீருடை வழங்கப்படுகிறது. அந்த சீருடை ஒரு சமத்துவத்தின் அடையாளம். அந்த சிறு வயதில் எந்த பேதகமுமின்றி ஒன்றாக வளர்க்கப்படும் மாணவர்கள் வாழ்க்கையின் அடுத்த கட்டத்தில் ஜாதி என்ற பெயரில் பிரிக்கப்படுவது ஏன்? சில மாணவர்களுக்கு மேடையில் பொன்னாடை போர்த்தி கௌரவம், மற்ற சில மாணவர்களுக்கு மனதில் மட்டும் பொன்னாடை. இது பாராட்டு அல்ல, இது ஒரு மறைமுக அநீதி. கல்வி என்பது அனைவருக்கும் சமம். கல்வியில் ஜாதி மதம் வேதபாதம் இருக்கக்கூடாது. மாணவர்களை பிரிக்கும் எந்த முயற்சியும் எதிர்க்கப்பட வேண்டும். ஏன் இந்த வேத பாவனை கல்விக்குள் வந்தது? ஏன் இந்த பாகுபாடு? இந்த கேள்விகள் இன்று ஒருவருடைய குரல் அல்ல. இது தங்கவயல் மாணவர்களின் ஒட்டுமொத்த மனக்குமுறல். சமத்துவம் பேசும் சமூகத்தில் பாராட்டும் சமமாக இருக்க வேண்டும். இது மாணவர்களுக்கு ஏற்பட்டிருக்கும் அநீதி என்று சட்டமன்ற உறுப்பினரை வருத்தெடுத்தார் திரு வள்ளல் ಮುನಿಸ್ವಾಮಿ அவர்கள். ನೀವು ಯಾರೋ ಮೆಚ್ಕೊಳ್ಳೋಕ್ಕೋಸ್ಕರ ಒಂದು ಕಮ್ಯುನಿಟಿನ ಅವ್ರಿಗೆ ನೀವು ಸನ್ಮಾನ ಮಾಡಿದ್ರೆ ಮಿಕ್ಕಿದ ಮಕ್ಕಳು ಮನಸ್ಸಿನಲ್ಲಿ ವಿಷ ಬೀಜ ಹಾಕಿರೋ ತರ ತನ ಇದು. ಡಾಕ್ಟರ್ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ವರ್ಗಕ್ಕೆ ಸೀಮಿತಾಗಿ ಅವ್ರ ಕಾನೂನು ಬರ್ದಿಲ್ಲ. மக்கள் விடுதலைக்கான ஒரே வழி பொது உடைமை தான். ಯಾವ ಮಕ್ಕಳು ಬಂದ್ಬಿಟ್ಟು ಟಾಪರ್ಸ್ ಬಂದಿದ್ದಾರೆ, ಆ ಟಾಪರ್ಸ್ ಎಲ್ಲ ಕರ್ಕೊಂಡು ಬಂದು ಸನ್ಮಾನ ಮಾಡ್ಬೇಕನ್ನ ಬಿಯೋ ಬೇಕುಪ್ಪ, ಅಯೋಗ್ಯ, ನಿನಗೆ ಬುದ್ಧಿ ಇಲ್ವಾ? ನಿನಗೆ 578 ತಗೊಂಡ ಒಂದು SC, ಈ SC ಕಾನ್ಸ್ಟಿಟ್ಯೂಷನ್ ಅಲ್ಲಿ SCಗಳು ನಿಮ್ಗೆ ಕಣ್ಣು ಕಾಣಲ್ವಾ? ಆ ಚಿಕ್ಕ ಚಿಕ್ಕ ಮಕ್ಕಳು ಮನಸ್ಸಿನಲ್ಲಿ ವಿಷ ಬೀಜ ಹಚ್ಚಿದ್ದಾರೆ ನಮ್ಮ ಶಾಸಕರು. 3 ವರ್ಷ ಆಯ್ತು ಮುನ್ಸಿಪಾಲಿಟಿ ವಿಗ್ರಹಣ ಬಂದ್ಬಿಟ್ಟು ಈ ತರ ನಿಲ್ಲಿಸಬಾರ್ದು. ಹಿಂದ್ಗಡೆ ಗೋಲ್ಮಾಲ್ ಮಾಡಿರೋ ಅಯೋಗ್ಯ ಅಧಿಕಾರಿಗಳೇ ಕೋಟ್ಯಾಂತರ ಲೆಕ್ಕನಲ್ಲಿ ನಾವು ಎಲ್ಲರಿಗೂ ಬಂದ್ಬಿಟ್ಟು ಸ್ಕಾಲರ್ಶಿಪ್ ಕೊಟ್ಟಿವಿ. ಈ 3 ವರ್ಷದಿಂದ ಆ ಸ್ಕಾಲರ್ಶಿಪ್ ಇಲ್ಲ. ಯಾರಿಗೆ ಮಾತು ಕೇಳ್ಕೊಂಡು ಆಡಳಿತ ಮಾಡ್ತೀರಾ? ನೀವು ಸ್ವಂತ ಬುದ್ಧಿಯಿಂದ ಮಾಡ್ತಾ ಇದ್ದೀರಾ. ಎಲ್ಲಿಂದ ನೀವು ಆರ್ಡರ್ ತಗೊಂಡ್ ಬರೋದು? ಇವತ್ತು ಮೈನಾರಿಟಿ SC 80% ಇರೋದು ಈ ಕ್ಷೇತ್ರ, ಮೀಸಲು ಕ್ಷೇತ್ರ. ಅವಾಗ ಯಾವುದೋ ಒಂದು ಲ್ಯಾಪ್ಟಾಪ್ ನಲ್ಲಿ ಕಮಿಷನ್ ಸಿಗುತ್ತೆ ಅಂತ 35 ಲ್ಯಾಪ್ಟಾಪ್ ಕೊಟ್ಬಿಟ್ಟು ಕಣ್ಣೋರ್ಸ್ಬಿಟ್ರು. ಆ 35 ಲ್ಯಾಪ್ಟಾಪ್ ಇವತ್ತು ವರ್ಕೆ ಮಾಡಲ್ಲ. ಅವ್ರು ಮಾಡೋ ಅನ್ಯಾಯ ಇಲ್ಲ. ನಮ್ಮ ಡಾಕ್ಟರ್ ಅಂಬೇಡ್ಕರ್ ನೋಡಿ ಅವ್ರಿಗೂ ನಾವು ಹೊಟ್ಟೆ ಉರಿಬೇಕು. ಯಾವಾಗ ನೋಡಿದ್ರು ರಸ್ತೆ, ಡ್ರೈನು, ಆ ಜಲ್ಲಿ ಕಲ್ಲು ಮಣ್ಣು ಹಾಕೊಂಡು ಹೊಡೆಯೋದನ್ನ ದುಡ್ಡು. ಒಳಗ ಮದಿನಲ್ಲಿ ಒಂದು ಚಿಕ್ಕ ಡ್ಯಾಮ್ ಕಟ್ಟಬೇಕು. DBR ಮಾಡಿದೆ, ಈ ಊರಿಗೆ ಒಳ್ಳೇದಾಗುತ್ತಂತ ಒಂದು ಡ್ಯಾಮ್ ಕಟ್ಟೋಕೆ ಬೇಡ? ಏನಿಲ್ಲ. ಈ ಫೈಲರ್ಸ್ ಅಲ್ಲಿ ಹೋಗಿ ನೋಡಿ, ಹಾಕಿರೋ ರೋಡು 2 ವರ್ಷ 3 ಆಗಿಲ್ಲ, ಕಿತ್ತಾಕ್ತಾ ಇದ್ದಾರೆ. ಅಧಿಕಾರಿಗಳು ಯಾರು ಹೋದ್ರೆ ನೀವು ಮೀಟಿಂಗ್ ನಲ್ಲಿ ಕರಿಬೇಕು. MLA ಕರೆದ್ರೆ ಹೋಗ್ಬೇಕು, ಬೇರೆಯವ್ರು ಕರೆದ್ರೆ ಹೆಂಗಯ್ಯ ಹೋಗ್ತಾರೆ? ನಾಚಿಕೆ ಕಟ್ಟ ಅಧಿಕಾರಿಗಳೇ. ಇದೇ ನಾಳೆ ಬಂದ್ಬಿಟ್ಟು ಜಂಬು ಆಗಿ, ನಾಳೆ ಬಂದ್ಬಿಟ್ಟು ಅಂಬೇಡ್ಕರ್ ಸ್ಟ್ಯಾಚ್ಗೆ ನೀವು ಹೂನಾರ ಹಾಕಿ ಮೆರವನೆಲ್ಲ ಮಾಡ್ತೀರಾ. ನಾಚಿಕೆ ಕಟ್ಟವ್ರೆ. ಅಣ್ಣ ತಮ್ಮರ ತರ ಇರೋ ಊರು ಇದು. ನಮ್ಮ ಶಾಸಕರು ನನ್ನ ಮಾಡಿರೋದು ತುಂಬಾ 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 ಅನ್ಯಾಯ. ನನ್ನ ಹತ್ರ ಆಲ್ ವಿಡಿಯೋಸ್ ನನ್ನ ಹತ್ರ ಇದೆ. ಯಾರು ಅಂತ ನಾನು ತೋರಿಸ್ತೀನಿ. ಸಿಂಗಮ್ 2 ನಲ್ಲಿ ಹೇಳ್ತೀನಿ. ಇನ್ನ ಅಲ್ಲಿ ಬಂದ್ಬಿಟ್ಟು ಸೆನ್ಸರ್ ನಲ್ಲಿ ಕ್ಲಿಯರ್ ಆಗಿಲ್ಲ. ನನ್ನ ಒಂದು ಘಟನೆ ನೋಡಿದೆ. ನನ್ನ ಏನು ಘಟನೆ ಅಂದ್ರೆ, ಯಾವುದೋ ಒಂದು ಕಮ್ಯುನಿಟಿ ಮಕ್ಕಳನ್ನ ಕರ್ಕೊಂಡೋಗಿ ಈ ಶೇಷದ ಶಾಸಕರು ಒಂದು 3 ಜನ 4 ಜನ ಒಂದು ಐ ಕ್ಯಾಸ್ಟು ಕಮ್ಯುನಿಟಿ ಅವ್ರಿಗೆ ಮಾತ್ರ ಸನ್ಮಾನ ಮಾಡಿದ್ದಾರೆ. ಇದು ಅವ್ರಿಗೆ ಶೋಭೆ ತಕ್ಕದಲ್ಲ. ನಾನು ನಿಜವಾಗಿ ಹೇಳ್ತೀನಿ, ಡಾಕ್ಟರ್ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ವರ್ಗಕ್ಕೆ ಸೀಮಿತಾಗಿ ಅವ್ರ ಕಾನೂನು ಬರ್ದಿಲ್ಲ. ಎಲ್ಲ ವರ್ಗದವರು ನಮ್ಮವರೇ, ಎಲ್ಲ ವರ್ಗದವರೇ ನಮ್ಮವರೇನು ಹೇಳ್ಬಿಟ್ಟು ಕಾನೂನು ಬರ್ದಿರೋರು. ಶ್ರೀಮಾನ್ ಬಸವಣ್ಣ
ಅವರು ಕೀರ್ತನೆಯಲ್ಲಿ ವಚನ ಹೇಳಿದ್ದಾರೆ, ಇವನು ಯಾರವ, ಇವನು ಯಾರವ, ಇವನು ನಮ್ಮವ, ಇವನು ನಮ್ಮವ, ಕೂಡಲ ಸಂಗಮ ದೇವ ಅಂತ. ನಮ್ಮ ಕನಕದಾಸರ ಇರಲಿ, ಅಂಬೇಡ್ಕರ್ ಇರಲಿ, APJ ಅಬ್ದುಲ್ ಕಲಾಂ ಇರಲಿ, ನಾಟಕವಿ ಪ್ರಭು ಇರಲಿ, ಕುವೆಂಪು ಇರಲಿ, ನಮ್ಮ ನಾಡಪ್ರಭು ಕೆಂಪೇಗೌಡರು ಇರಲಿ, ಎಲ್ಲರೂ ಎಲ್ಲ ಜನಸಂಘನೂ ಎಲ್ಲ ಕಮಿಟಿನವ್ರು ಸಮವಾಗಿ ನೋಡಿದ್ದಾರೆ. ಆದರೆ ನಮ್ಮ ಕ್ಷೇತ್ರದಲ್ಲಿ ಕಷ್ಟ ಬಿದ್ದು ಇವತ್ತು SC ಮಕ್ಕಳು, ಒಕ್ಕಲಿಗರ ಮಕ್ಕಳು, ಮುಸ್ಲಿಂ ಮಕ್ಕಳು ನೀವೇ ನೋಡಿದಿರಿ, ಎಲ್ಲ ವರ್ಗದ ಮಕ್ಕಳಿದ್ದಾರೆ. ಆ ಮಕ್ಕಳು ಕಷ್ಟ ಬಿದ್ದು ಓದಿ ನೀವು ಯಾರೋ ಮೆಚ್ಕೊಳ್ಳೋಕ್ಕೋಸ್ಕರ ಒಂದು ಕಮ್ಯುನಿಟಿನ ಅವ್ರಿಗೆ ನೀವು ಸನ್ಮಾನ ಮಾಡಿದ್ರೆ ಮಿಕ್ಕಿದ ಮಕ್ಕಳು ಮನಸ್ಸಿನಲ್ಲಿ ವಿಷ ಬೀಜ ಹಾಕಿರೋ ತನ ಇದು. ವಿಷ ಬೀಜ ಮಕ್ಕಳು ಶಾಲೆಗೆ ಹೋಗೋ ಟೈಮ್ನಲ್ಲಿ ಅವ್ರ ಮನಸ್ಸಿನಲ್ಲಿ ಏನು ಅದು ದಕ್ಕತ್ತೋ ಅದೇನೇ ಬಂದ್ಬಿಟ್ಟು ಅವ್ರಿಗೆ ಉದ್ಧಾರ ಆಗೋದು. ಆ ಚಿಕ್ಕ ಚಿಕ್ಕ ಮಕ್ಕಳು ಮನಸ್ಸಿನಲ್ಲಿ ವಿಷ ಬೀಜ ಹಚ್ಚಿದ್ದಾರೆ ನಮ್ಮ ಶಾಸಕರು. ಇದು ಶೋಭೆ ತರಗ ವಿಷಯ ಅಲ್ಲ. ಎಲ್ಲರ ಕರೆದು ಸಮವಾಗಿ ಸಮಪಾಲು ಸಮಪಂಗು ಹಂಗನೆ ಹೇಳ್ಬಿಟ್ಟು ನೀವು ಬಂದ್ಬಿಟ್ಟು ಎಲ್ಲರನ್ನ ಕರೆದು ನೀವು ಮಾತಾಡಿದ್ರೆ ನಿಮ್ಗೆ ಸಭಾಸ್ ಅಂತ ಹೇಳ್ತಾ ಇದ್ದೀವಿ. ಇವರು ಯಾರೋ ಮೆಚ್ಕೊಳ್ಬೇಕಂತ ಒಂದು ಕಮ್ಯುನಿಟಿ ಅವ್ರ ಕಮ್ಯುನಿಟಿ ಅವ್ರಿಗೆ ಹೋಗ್ಬಿಟ್ಟು ಸನ್ಮಾನ ಮಾಡಿದ್ರೆ ಅವ್ರಿಗೆ ಯಾರಿಗೆ ಕೀರ್ತಿ ಬರುತ್ತೆ, ಆ ಕಮ್ಯುನಿಟಿಗೆ ನಮ್ಗೆ ಕೀರ್ತಿ ಬರಬೇಕು. ನೀವು ಮನೆ ಕರ್ಕೊಂಡು ಬಂದ್ಬಿಟ್ಟು ಆ ಯೋಗ್ಯತೆ ಕೆಟ್ಟ ಶಿಕ್ಷಣ ಅಧಿಕಾರಿಗಳು, ಆ BO ಯಾವನವನು ನೀನು ಅಯೋಗ್ಯ, ನೀನು ಗೊತ್ತಿಲ್ವಾ ಎಷ್ಟು ಮಕ್ಕಳು ಎಷ್ಟು ವರ್ಗದವರು ಯಾವ ಮಕ್ಕಳು ಬಂದ್ಬಿಟ್ಟು ಟಾಪರ್ಸ್ ಬಂದಿದ್ದಾರೆ, ಆ ಟಾಪರ್ಸ್ ಎಲ್ಲ ಕರ್ಕೊಂಡು ಬಂದು ಸನ್ಮಾನ ಮಾಡ್ಬೇಕನ್ನ BO ಬೇಕುಪ್ಪ ಅಯೋಗ್ಯ, ನಿನಗೆ ಬುದ್ಧಿ ಇಲ್ವಾ? ನಿನಗೆ ಬಂದಿದ್ದಾರೆ, ಅವ್ರಿಗೆ ಬಂದ್ಬಿಟ್ಟು ಅವ್ರು ಕಳಿಸಿದ್ದಾರೆ, ಇಲ್ಲಿಗೆ ಹೋಗಿದ್ದಾರೆ, ಬರಲ್ಲ. ಇವ್ರು ಹೋಗಿದ್ದಾರೆ ಮಾಹಿತಿ ಕಲೆ ಮಾಡ್ಕೊಂಡು ಅಲ್ಲಿ ಹೋಗಿದ್ದಾರೆ. ನೀವು MLA ಮಾಡಿದ್ರೆ ನೀವು ಪರ್ಸನಲ್ ಅಧಿಕಾರಿಗಳ ವರ್ಗನ ಕರ್ಕೊಂಡು ಹೋಗಿ 4 ಜನಗೆ ನೀವು ಬಂದ್ಬಿಟ್ಟು ಮಾಡಿದ್ರೆ 578 ತಗೊಂಡ ಒಂದು SC, ಈ SC ಕಾನ್ಸ್ಟಿಟ್ಯೂಷನ್ ಅಲ್ಲಿ SCಗಳಿಗೆ ನಿಮ್ಗೆ ಕಣ್ಣು ಕಾಣಲ್ವಾ? ಗೌಡಗಳ ಕಣ್ಣಿಗೆ ಕಾಣಲ್ವಾ? ಮುಸ್ಲಿಮ್ಗಳ ಕಣ್ಣಿಗೆ ಕಾಣಲ್ವಾ? ಕ್ರಿಶ್ಚಿಯನ್ಗಳ ಕಣ್ಣಿಗೆ ಕಾಣಲ್ವಾ? ನಮ್ ಕಣ್ಣಿಗೆ ಕಾಣುತ್ತೆ. ಇವತ್ತು ಮೈನಾರಿಟಿ SC 80% ಇರೋದು ಈ ಕ್ಷೇತ್ರ, ಮೀಸಲು ಕ್ಷೇತ್ರ. ಈ ಮೀಸಲು ಕ್ಷೇತ್ರದಲ್ಲಿ ಯಾವ ನಮ್ಮ ಹಿಂದುಳಿದ ವರ್ಗಕ್ಕೆ ಅಹಿಂದವ್ರಿಗೆ ಯಾರಿಗೂ ರೆಸ್ಪೆಕ್ಟ್ ಇಲ್ಲ, ಯಾವುದೂ ಒಂದಿಲ್ಲ. ಇದೇ ಮಹಾನುಭಾವ ಅಂಬೇಡ್ಕರ್ ಅವರು ಬರೆದಿರೋ ಕಾನೂನಿನಲ್ಲಿ ಇನ್ನ ಆ ಮಕ್ಕಳಿಗೆಲ್ಲ ಸ್ಕಾಲರ್ಶಿಪ್ ಕೊಟ್ಟಿದ್ರೆ ಇನ್ನ ನನ್ನ ಮಕ್ಕಳು ಇನ್ನ ಜಾಸ್ತಿ ಜೈ ಬರ್ಸ್ತಾ ಇದ್ರು. 3 ವರ್ಷ ಆಯ್ತು ಮುನ್ಸಿಪಾಲಿಟಿ ಈ ವಿಗ್ರಹಣ ಬಂದ್ಬಿಟ್ಟು ಈ ತರ ನಿಲ್ಲಿಸಬಾರ್ದು. ಹಿಂದ್ಗಡೆ ಗೋಲ್ಮಾಲ್ ಮಾಡಿರೋ ಅಯೋಗ್ಯ ಅಧಿಕಾರಿಗಳೇ ಈ ಕಡೆ ತಿರ್ಸ್ಬೇಕು, ಈ ವಿಗ್ರಹಣ ಹಿಂಗೆ ತಿರ್ಸ್ಬೇಕು. ಅವ್ರು ಮಾಡೋ ಅನ್ಯಾಯ ಎಲ್ಲ ನಮ್ಮ ಡಾಕ್ಟರ್ ಅಂಬೇಡ್ಕರ್ ನೋಡಿ ಅವ್ರಿಗೂ ನಾವು ಹೊಟ್ಟೆ ಉರಿಬೇಕು. ನಾನು ವಿನಂತಿ ಮಾಡ್ತೀನಿ, ಈ ಸ್ಟ್ಯಾಚ್ಯೂನ ತಿರ್ಗಿಸ್ಬೇಕು. ನಾನು ಇರೋ ಟೈಮ್ನಲ್ಲಿ ಇದೇ ಎಲ್ಲ ವರ್ಗದವ್ರಿಗೂ 7.5, 2.5, 24.1 ಅಂತ ಎಲ್ಲ ವರ್ಗ 1,500 ಜನ 2,000 ಜನ ಸೇರಿ ಕೋಟ್ಯಾಂತರ ಲೆಕ್ಕನಲ್ಲಿ ನಾವು ಎಲ್ಲರಿಗೂ ಬಂದ್ಬಿಟ್ಟು ಸ್ಕಾಲರ್ಶಿಪ್ ಕೊಟ್ಟಿವಿ. ಈ 3 ವರ್ಷದಿಂದ ಆ ಸ್ಕಾಲರ್ಶಿಪ್ಪೇ ಇಲ್ಲ. ಯಾಕೆ ಸ್ಕಾಲರ್ಶಿಪ್ ಕೊಡೋಕೆ ಇಂಟ್ರೆಸ್ಟ್ ಬರಲ್ಲ ನಿಮ್ಗೆ? ಅದರಲ್ಲಿ ನಿಮ್ಗೆ ಏನು ಆದಾಯ ಸಿಕ್ಕಲ್ಲ. ಅದಕ್ಕೋಸ್ಕರ ಒಂದು ವಿದ್ಯಾವಂತರಿಗೆ ಈ ಮುನ್ಸಿಪಾಲಿಟಿ ಅನ್ಯಾಯ ಮಾಡ್ತಾ ಇದೆ. ನಾನು ಲಾಸ್ಟ್ ಮೀಟಿಂಗ್ನಲ್ಲಿ ನಾನು ಬಂದ್ಬಿಟ್ಟು ಅಟ್ರಾಸಿಟಿ ಕೇಸ್ ಹಾಕ್ತೀನಿ, ಈ ಸ್ಕಾಲರ್ಶಿಪ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಾನು ಫೈರ್ ಮಾಡಿದೆ. ಆವಾಗ ಯಾವುದೋ ಒಂದು ಲ್ಯಾಪ್ಟಾಪ್ನಲ್ಲಿ ಕಮಿಷನ್ ಸಿಗುತ್ತೆ ಅಂತ 35 ಲ್ಯಾಪ್ಟಾಪ್ ಕೊಟ್ಬಿಟ್ಟು ಕಣ್ಣೋರ್ಸ್ಬಿಟ್ರು. ಆ 35 ಲ್ಯಾಪ್ಟಾಪ್ನ ಇವತ್ತು ವರ್ಕೇ ಮಾಡಲ್ಲ, ಯಾವುದನ್ನು ಕೆಲಸನೇ ಮಾಡಲ್ಲ. ಡೂಪ್ಲಿಕೇಟ್ ಕೊಟ್ಬಿಟ್ಟು ಒಂದರಲ್ಲಿ 10,000 20,000 ರೂಪಾಯಿ ಕಮಿಷನ್ ಹೊಡೆದ್ರು. ಈ 3 ವರ್ಷ ಸ್ಯಾಂಕ್ಷನ್ ಮಾಡಿರೋ ನಾನು, ನನ್ನ ಅಧ್ಯಕ್ಷನಲ್ಲಿ ಮಾಡಿರೋ ದುಡ್ಡು ಅಲ್ಲೇ ಇದೆ. ಯಾಕೆ ನೀವು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ? ಇದು SC ಮಕ್ಕಳಿಗೆ ಅನ್ಯಾಯ ಇಲ್ವಾ? ಹಿಂದುಳಿದ ವರ್ಗ ಮಕ್ಕಳಿಗೆ ಅನ್ಯಾಯ ಇಲ್ವಾ ಇದು ಕೊಡೋದು? ನಿಮ್ಗೆ ಯಾರು ಕಣ್ಣು ಕಾಳಲ್ವಾ? ಈ ಅಧಿಕಾರಿಗಳೇ, ನೀವು ಯಾರು ಮಾತು ಕೇಳ್ಕೊಂಡು ಆಡಳಿತ ಮಾಡ್ತೀರಾ? ಯಾರಿಗೆ ಮಾತು ಕೇಳ್ಕೊಂಡು ಆಡಳಿತ ಮಾಡ್ತೀರಾ? ನೀವು ಸ್ವಂತ ಬುದ್ಧಿಯಿಂದ ಮಾಡ್ತಾ ಇದ್ದೀರಾ. ಎಲ್ಲಿಂದ ನೀವು ಆಡು ತಗೊಂಡ್ ಬರೋದು? ಯಾವಾಗ ನೋಡಿದ್ರು ರಸ್ತೆ, ಡ್ರೈನು, ಆ ಜಲ್ಲಿ ಕಲ್ಲು ಮಣ್ಣು ಹಾಕೊಂಡು ಹೊಡೆಯೋದನ್ನ ದುಡ್ಡು. ಎಲ್ಲ ರೋಡ್ಗಳು ಇವತ್ತು ಚೆನ್ನಾಗಿರೋ ರೋಡ್ನ ಅಗದ್ಬಿಟ್ಟು ಹಾಕಿದ್ದಾರೆ. ಒಂದು ನೀರಾವರಿ ಯೋಜನೆ ಒಳಗಮದಿನಲ್ಲಿ ಒಂದು ಚಿಕ್ಕ ಡ್ಯಾಮ್ ಕಟ್ಟಬೇಕು, DPR ಮಾಡಿದೆ.
ಈ ಊರಿಗೆ ಒಳ್ಳೇದಾಗುತ್ತಂತ ಒಂದು ಡ್ಯಾಮ್ ಕಟ್ಟೋಕೆ ಬೇಡ? 50 ಕೋಟಿ ಇವತ್ತು CM ಬಂದು 8,000 ಕೋಟಿ ಇವತ್ತು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ 50 ಕೋಟಿ ರೂಪಾಯಿ ಇವತ್ತು KGF ಕ್ಷೇತ್ರಕ್ಕೆ ಬಂದಿದೆ. 50 ರೂಪಾಯಿಗೆ ನೆಲದಂಗೆ ನೀರಾವರಿ, ಮೂಲಭೂತ ಸೌಕರ್ಯ, ಈ ಶೌಚಾಲಯಗಳು ಎಲ್ಲ ಮಾಡಬೇಕು. ಏನಿಲ್ಲ, ಈ ಫೈಲರ್ಸ್ ಅಲ್ಲಿ ಹೋಗಿ ನೋಡಿ, ಹಾಕಿರೋ ರೋಡು 2 ವರ್ಷ 3 ಆಗಿಲ್ಲ, ಕಿತ್ತಾಕ್ತಾ ಇದ್ದಾರೆ. ಆ DR ಕ್ವಾರ್ಟರ್ಸ್ ಇಂದ ಅಲ್ಲಿವರೆಗೆ ಹೊಟ್ಟೆ ಉರಿ ಆಗುತ್ತೆ. 3 ತಿಂಗಳಿಗೆ 4 ತಿಂಗಳಿಗೆ ಮುಂಚೆ ಅದು ಎಕ್ಸ್ಟೆಂಡ್, ಈ ಕಡೆ ಆ ಕಡೆ ರೋಡ್ ಎಕ್ಸ್ಟೆಂಡ್ ಮಾಡ್ಬಿಡ್ತೀನಿ ಅಂತ ಪೂಜೆ ಮಾಡಿ ಅದನ್ನೇ ಚಾಲು ಮಾಡಿಬಿಟ್ಟು ಅಗದ್ಬಿಟ್ಟು ಮುಚ್ಚಿಬಿಟ್ರು. ಆಮೇಲೆ ಇವಾಗ ಅದನ್ನ ಮಾಡ್ತಾ ಇದ್ದಾರೆ. ಯಾವುದರಲ್ಲಿ ಅರ್ಜೆಂಟು ಇದೇ ನಾಳೆ ಬಂದ್ಬಿಟ್ಟು ಜಂಬು ಆಗಿ, ನಾಳೆ ಬಂದ್ಬಿಟ್ಟು ಅಂಬೇಡ್ಕರ್ ಸ್ಟ್ಯಾಚ್ಗೆ ನೀವು ಹೂನಾರ ಹಾಕಿ ಮೆರವನೆಲ್ಲ ಮಾಡ್ತೀರಾ. ನಾಚಿಕೆ ಕೆಟ್ಟವ್ರೆ ನೀವು. ಇದು ಅಂಬೇಡ್ಕರ್ ಪಾರ್ಕು ಡಿಸ್ಮೈಂಡ್ ಆಗ್ಬೇಕಂತ ಹೈಕೋರ್ಟ್ನಲ್ಲಿ ಮಾಡೋ ಟೈಮ್ನಲ್ಲಿ ಈ ವಲ್ಲಲ್ ಮುನ್ಸ್ವಾಮಿ ಹೋಗಿ ರಾತ್ರಿ ಹೋಗ್ಬಿಟ್ಟು ಸ್ಟೇ ತಗೊಂಡ್ ಬಂದ. ಅದು ಏನಾಯ್ತು, ಅದ್ರ ವಿಚಾರ ಏನಾಯ್ತು? ಆ ಪಾರ್ಕ್ನ ಬಂದ್ಬಿಟ್ಟು ಕರೆಕ್ಟಾಗಿ ಮಾಡಿ ಅದನ್ನ ಸರಿ ಮಾಡ್ಬೇಕನ್ನ ಇಷ್ಟುವರೆಗೆ ಕ್ಯೂ ಹಾಕೊಂಡು ಯಾರು ಇಲ್ಲ. ನಿಮ್ಮ ಯೋಗ್ಯತೆಗೆ ಇವಾಗ ಅಂಬೇಡ್ಕರ್ ಪಾರ್ಕ್ ಕಟ್ತೀನಿ ಅಂತ ಹೇಳ್ಬಿಟ್ಟು ಅದರಲ್ಲಿ ರೆಕಾರ್ಡು ಸರಿ ಇಲ್ಲ, ಏನು ಸರಿ ಇಲ್ಲ. ಈ ಜನಗಳು ಮೆಚ್ಕೋಬೇಕಂತ ಕಟ್ಬಿಟ್ಟು ಅದಕ್ಕೆ ಇವತ್ತು BGML ಸ್ಟೇ ಹೋಗಿದೆ. ಜೂನ್ 2ನೇ ತಾರೀಕು. ಅದು ಏನಾಗುತ್ತೆ ದೇವ್ರಿಗೆ ಗೊತ್ತು. ಯಾಕೆ ಆ ಥರ? ಯಾಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಮಾಡಿಲ್ಲ? ನಿಮ್ಗೆ ಆದೇಶ ಮಾಡೋರು ಯಾರು? ಈ ಅಯೋಗ್ಯರ ಅಧಿಕಾರಿಗಳು. ಯಾರು ಕರೆದ್ರೆ ಮೀಟಿಂಗ್ ಹೋಗ್ಬೇಕು? ನೀವು ಯಾರ ಮಾತು ಕೇಳ್ತಾ ಇದ್ದೀರಾ? ಇವತ್ತು KGFನಲ್ಲಿ ಮುನ್ಸಿಪಾಲಿಟಿ ಆಫೀಸ್ ಇದೆಯಾ, KD ಆಫೀಸ್ ಇದೆಯಾ, PWD ಆಫೀಸ್ ಇದೆಯಾ, ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಫೀಸ್ ಇದೆಯಾ? ಈ ಆಫೀಸ್ ಎಲ್ಲ ಎಲ್ಲಿಗೆ ಹೋಗುತ್ತೆ? ನೀವು ಎಲ್ಲಿಗೆ ಮೀಟಿಂಗ್ ಮಾಡ್ತೀರಾ? ಅವ್ರ ಹತ್ರ ಹೋಗಿ ನೀವು ಮೀಟಿಂಗ್ ಮಾಡ್ಬೇಕಂತ ಯಾರು ನಿಮ್ಗೆ ಆದೇಶ ಕೊಟ್ಟವರು? ಅವ್ರಿಗೆ ಏನಿದೆ ಪವರ್ ಇದೆ? ನನ್ನ ಹತ್ರ ಆಲ್ ವಿಡಿಯೋಸ್ ನನ್ನ ಹತ್ರ ಇದೆ. ಯಾರು ಅಂತ ನಾನು ತೋರಿಸ್ತೀನಿ. ಸಿಂಗಮ್ 2ನಲ್ಲಿ ಹೇಳ್ತೀನಿ. ಇನ್ನ ಅಲ್ಲಿ ಬಂದ್ಬಿಟ್ಟು ಸೆನ್ಸರ್ನಲ್ಲಿ ಕ್ಲಿಯರ್ ಆಗಿಲ್ಲ. ಯಾರ ಹತ್ರ ಹೋಗಿ ನೀವು ಮಾಡ್ತಾ ಇದ್ದೀರಾ? ಅಧಿಕಾರಿಗಳು ಯಾರು ಹೋದ್ರೆ ನೀವು ಮೀಟಿಂಗ್ ನಲ್ಲಿ ಕರಿಬೇಕು. MLA ಕರೆದ್ರೆ ಹೋಗ್ಬೇಕು, ಬೇರೆಯವ್ರು ಕರೆದ್ರೆ ಹೆಂಗಯ್ಯ ಹೋಗ್ತಾರೆ? ನಾಚಿಕೆ ಕಟ್ಟ ಅಧಿಕಾರಿಗಳೇ. ಅಂಬೇಡ್ಕರ್ ಬರೆದಿರೋ ಸಂವಿಧಾನ ಇದನ್ನ KGF ನಲ್ಲಿ ಸಂವಿಧಾನ ಬರೆದಿರೋದು ಎಲ್ಲ ವರ್ಗಕ್ಕೂ ಎಲ್ಲರಿಗೂ ಸೀಮಿತವಾಗಿ ಬರೆದಿರೋ ಕಾನೂನು. ಎಲ್ಲಿ ನೋಡಿದ್ರೆ ಅಂಬೇಡ್ಕರ್ ಇಂತೀರಾ, ಹಿಂಗಿರ್ತೀರಾ. ಈ ನಮ್ಮ ದಲಿತರಿಗೆಲ್ಲ ಅನ್ಯಾಯ ಮಾಡ್ತೀರಾ. ನಾವು KGF ನಲ್ಲಿ ಒಂದೇ ತಟ್ಟೆನಲ್ಲಿ ಊಟ ಮಾಡೋ ಜನ, ಆಲ್ ಕಮ್ಯುನಿಟೀಸ್, ಅವ್ರು ರೆಡ್ಡಿ ಆಗಿರಲಿ, ಮುಸ್ಲಿಂ ಆಗಿರಲಿ, ಒಕ್ಕಲಿಗಾರ ಇರಲಿ, ಗೌಡ್ರಾಗಿರಲಿ, ಕ್ರಿಸ್ತರಾಗ್ಲಿ ಇರಲಿ, ದಲಿತರ ಒಂದೇ ತಟ್ಟೆನಲ್ಲಿ ತಿನ್ನೋ ಊಟ. ಈ ತರ ಜನ ಯಾವ ಊರಿನಲ್ಲಿ ಇಲ್ಲ. ನಾವು ಸೋದರ ತತ್ವ, ಅಣ್ಣ ತಮ್ಮರ ತರ ಇರೋ ಊರು ಇದು. ನಮ್ಮ ಶಾಸಕರು ನನ್ನ ಮಾಡಿರೋದು ತುಂಬಾ 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 ಅನ್ಯಾಯ. ಯಾವ ಟಾಪರ್ ಇದ್ದಾರೆ? ಇದೇ ಜೈನ್ ಕಾಲೇಜು, ಇದೇ ಸೆಂಟ್ ಮೇರಿಸ್ ಸ್ಕೂಲ್, ಇದೇ ಇದು ನಮ್ಮ ಮೊರಾರ್ಜಿ ದೇಸಾಯಿ ಜೂನಿಯರ್ ಕಾಲೇಜು, ಇಂದ SSD 6th ಕ್ಲಾಸ್ ಬಂದಿದ್ದಲ್ಲ ಒಬ್ಬ ಹುಡುಗಿ. ಆ ಹುಡುಗಿ 594 ಮಾರ್ಕ್ 6th ರ್ಯಾಂಕ್ ಇಡೀ ಸ್ಟೇಟ್ನಲ್ಲಿ. STC ಕಾಲೇಜು ನೋಡಿ, ಈ ಮಗು 6th ರ್ಯಾಂಕ್. ಹಿತಾಶ್ರೀ ಅಂತ SDG ಕಾಲೇಜು 6th ರ್ಯಾಂಕು. ಈ ಮಗು ಕಣ್ಕಾಣಿಲ್ವಾ? ಇವು ಪಾರಂಡಲ್ಲಿ ನಮ್ಮೂರು ಹುಡುಗಿ, ಅದು ಮೇಲ್ವರ್ಗದ ಹುಡುಗಿನೇ, ನಮ್ಮೂರು ಹುಡುಗಿ. ನಿಮ್ಗೆ ಕಣ್ಕಾಣಿಲ್ವಾ? ಇದೇನಾ ಈ ದಲಿತ ಮೀಸಲು ಕ್ಷೇತ್ರನಲ್ಲಿ ಇರೋ ಶಾಸಕರು ಕೆಲಸ ಮಾಡೋದು? ಈ ದಲಿತರಿಗೆ ಹಿಂದೂರಿಗೆ ಕೊಡೋ ರೆಸ್ಪೆಕ್ಟ್ ಇದೆನಾ? ಯಾವ್ದಾವ್ದು ಮೀಸಲು ಇದೆ, ಯಾವ್ದಾದ್ರು ಹಿಂದುಳಿದವ್ರಿಗೆ ಇದೆ, ಯಾವ್ದಾದ್ರು ಒಂದು ಕಾರ್ಯಕ್ರಮ. ಈ KGF ನಲ್ಲಿ ರೈತರ ಕಾರ್ಯಕ್ರಮ ಒಂದನ್ನು ನಡೆದಿರೋದು ನೋಡಿಲ್ಲ. ರೈತರ ಕಾರ್ಯಕ್ರಮ ಯಾವ್ದಾದ್ರು ನೋಡಿದಿರ ನೀವು? ಕೃಷಿ ಭೂಮಿ ಯಾವ್ದಾದ್ರು ಒಂದು ಮಿನಿಸ್ಟ್ರು ಇವತ್ತಿವರೆಗೆ ಒಂದೇ ಒಂದು ಮಿನಿಸ್ಟ್ರು ವಿಲೇಜ್ನಲ್ಲಿ ಕಾಲಿಟ್ಟ ಇಲ್ಲ, ಎಕ್ಸೆಪ್ಟ್ ಸತೀಶ್ ಜಾರಕಿಹೊಳಿ ಆ ಬ್ರಿಡ್ಜ್ ಓಪನ್ ಮಾಡಿದ್ರು. ಅದನ್ನ ಬಿಟ್ಬಿಟ್ಟು ಎಲ್ಲ ಬರೋದು KGF ಸಿಟಿನಲ್ಲಿ ಬಂದ್ಬಿಟ್ಟು ಶೋ ಮಾಡ್ಬಿಟ್ಟು ಹಂಗೆ ಹೋಗೋದು. ಆ ಶೋ ಮಾಡೋ ಟೈಮ್ನಲ್ಲಿ ಆ ಮಿನಿಸ್ಟರ್ ಹತ್ರ ದಲಿತರು ನಮ್ಮಂತರ ಬಿಡಲ್ಲ. ಅವ್ರ ಐಕ್ಯಸ್ಟ್ರಲ್ಲಿ ಯಾರಿದ್ದಾರೆ ಅವ್ರನ್ನೇ ಹೋಗಿ ಅವ್ರು ಸನ್ಮಾನ ಮಾಡಬೇಕು, ಅವ್ರನ್ನೇ ಈ ಊರು ಶಾಸಕರು ಬಂದ್ಬಿಟ್ಟು ಪರಿಚಯ ಮಾಡೋದು. ನಾವು ಈ ಕ್ಷೇತ್ರದಲ್ಲಿ ನಾವು ಏನು ಕಷ್ಟ ಬಿದ್ದು ಏನಿದ್ರೆ ಕೂಡ
ನಾವದೆಲ್ಲ ಬಿಡಲ್ಲ ಸ್ವಾಮಿ. ಇದು ನನ್ನ ಮಣ್ಣು, ಇದು ನನ್ನ ಮಕ್ಕಳು, ಇದು ನನ್ನ ಉಸಿರು. ನನ್ನ ಮಣ್ಣು, ನನ್ನ ಮಕ್ಕಳು, ನಮ್ಮ ಉಸಿರು. ನಾನು ಇರೋವರೆಗೆ ಯಾವ ವರ್ಗದವ್ರಿಗೂ ಅನ್ಯಾಯ ಮಾಡಕ್ಕೆ ಬಿಡಲ್ಲ. ನಾನು ಪ್ರಾಣ ಹೋದ್ರೆ ಸರಿ, ನಾನು KGF ಜನತೆಗೆ, ಈ ಮಣ್ಣಿನ ಮಕ್ಕಳಿಗೆ, ಈ ಮಣ್ಣಿನ ಮಗನಾಗಿ ಹೋರಾಡ್ತೀನಿ. ಇದು ನಾನು ಇನ್ನೂ ಭಾಳ ಮಾತಾಡೋದಿದೆ. ಇವತ್ತಿಗೆ ಇದು ಸಾಕಂತ ತಿಳ್ಕೊಳ್ತೀನಿ. ಎಲ್ಲರಿಗೂ ಪತ್ರಕರ್ತರು ನನ್ನ ಯಾವ ರೀತಿ ಹೋರಾಟ ಅಲ್ಲ, ನಾನು ಹೋರಾಟ ಮಾಡೋವನು ಇಲ್ಲ ಸರ್. ವಲ್ಲಲ್ ಮುನ್ಸ್ವಾಮಿ ಹೋರಾಟ ಹೊಸದಲ್ಲ. ಬೋಟ್ ಪಾಲಿಸ್ ಹಾಕಿ ಹೋರಾಟ ಮಾಡಿರೋನು, ಟಾಯ್ಲೆಟ್ ತೊಳೆದು ಹೋರಾಟ ಮಾಡಿರೋನು, ಒಂದೊಂದು ಹೋರಾಟ ಇಲ್ಲ. ನಾನು ಇದೇ ಹಾಸ್ಪಿಟ್ಲ್ ಎರಡು ದಿವಸ ಉಪವಾಸ ಇದ್ದು ನಾನು ಹೋರಾಟ ಮಾಡಿದ್ದವನು. ನಾನು ಎಲ್ಲದಕ್ಕೂ ಬಂದ್ಬಿಟ್ಟು ಇನ್ಮೇಲೆ ಎಲ್ಲದಕ್ಕೂ ಬಂದ್ಬಿಟ್ಟು ಹೋರಾಟ ಮಾಡ್ತೀನಿ. ನನ್ನ ಮಣ್ಣಕ್ಕೋಸ್ಕರ ನಾನು ದುಡಿತೀನಿ. ಸರ್, ಈಗ ಒಂದು ಹೇಳಿದ್ರಿ ನೀವು 3 ವರ್ಷ ಸ್ಕಾಲರ್ಶಿಪ್ ಕೊಟ್ಟಿಲ್ಲ ಅಂತ ಹೇಳಿದ್ರಿ. ಶ್ರೀಧರ್ ಜಿ, ಒಂದ್ ನಿಮಿಷ ಯಾರ್ ಕಾರಣ ಅದು ಬಂತ ಹೇಳಿ. ಯಾರು ಮುನ್ಸಿಪಾಲ್ಟಿನೇ ಕಾರಣ? ಮುನ್ಸಿಪಾಲ್ಟಿನೇ ಕಾರಣ. ಎಸ್, ಅಧಿಕಾರಿಗಳೇ. ಬೇರೆ ಯಾರನ್ನ ಬಿಲೋಮ್ ಮಾಡಕ್ಕ? ಬೇರೆ ಯಾರಕ್ಕೆ ಅಧಿಕಾರಕ್ಕೆ? ಈಗ ಒಂದು ನೀವ್ ಹೇಳಿದ್ರಿ, ಈಗ ಅಧಿಕಾರಿಗಳು ಬಂದು ಬೇರೆ ಶಾಸಕರನ್ನ ಬಿಟ್ಟು ಬೇರೆ ಯಾರೋ ಕರೆದ ಸಭೆಗಳಿಗೆ ಮಾಡ್ತಾರಂತ, ಅವ್ರ ಹತ್ರ ರೆಕಾರ್ಡ್ ಇದೆ ಅಂತಂದ್ರಿ. ಯಾರು ಅವ್ರ ಹೆಸರು ಹೇಳಿ ಸಾಕು. ಅಭಿಷೇಕ್ ಸಿಂಗಮ್ 2 ನಲ್ಲಿ ಹೇಳ್ತೀನಿ, ಬಾಹುಬಲಿ 2 ಸೈಡ್ ರೀಲ್. ಇದು ಸೈಡ್ ರೀಲ್. ಎಲ್ಲ ಮಾಧ್ಯಮ ಮಿತ್ರರೇ, ನಿಮ್ಮ ಸರ್ಕಾರ ನಮ್ಗೆ ತುಂಬಾ ಬೇಕು. ಈ KGF ನಲ್ಲಿ ಆಗಿರೋ ಅನ್ಯಾಯನೆಲ್ಲ ನೀವು ಎತ್ತಿ ತೋರಿಸ್ಬೇಕು ಜನಕ್ಕಂತ ನಿಮ್ಮ ಹತ್ರ ಇದೇ ಮಾಡಿ ನಿಮ್ಗೆ ನಮಸ್ಕಾರ ಮಾಡ್ತೀನಿ.